ನಮಸ್ಕಾರ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಹೊಸ ವರ್ಷಾಚರಣೆಯ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚೆ ಸಾಧ್ಯತೆ. ದೇಶದ ಮೊದಲ ಚಾಲಕರಹಿತ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಚಲನಶೀಲತೆಯ ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ. ಎಲ್ಲ ಭಾಗಿದಾರರೊಂದಿಗೆ ಚರ್ಚಿಸಿ ಕೃಷಿ ಕಾನೂನುಗಳ ಜಾರಿ. 1-2 ವರ್ಷಗಳಲ್ಲಿ ರೈತರಿಗೆ ಫಲ. ಸಚಿವ ರಾಜನಾಥ್ ಸಿಂಗ್. ಟೆಸ್ಟ್ ಕ್ರಿಕೆಟ್. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 131 ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹೊಸ ಅಲೆಯ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಾಜ್ಯದ ಯಾವುದೇ ಭಾಗದ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭವನ್ನು ಆಯೋಜನೆ ಮಾಡುವ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. ಈ ನಡುವೆ ವರ್ಷಾಚರಣೆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಲಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ 2ನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಒಟ್ಟು 80.71% ಮತದಾನ ನಡೆದಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. 109 ತಾಲೂಕುಗಳ 2709 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದ್ದು 1,05,431 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಇದೇ ಡಿಸೆಂಬರ್ 22ರಂದು ಮೊದಲ ಹಂತದ ಚುನಾವಣೆ ನಡೆದಿತ್ತು. ಮೊದಲ ಹಂತದ ಚುನಾವಣೆಯಲ್ಲಿ 82.13% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಗ್ರಾಮ ಪಂಚಾಯಿತಿ ಚುನಾವಣೆಯ 2 ಹಂತಗಳ ಮತ ಎಣಿಕೆ ಕಾರ್ಯ ಇದೇ 30ರಂದು ನಡೆಯಲಿದೆ. ದೆಹಲಿ ಮೆಟ್ರೋದ ಮೆಜೆಂಟಾ ಮಾರ್ಗದಲ್ಲಿ ಭಾರತದ ಮೊದಲ ಚಾಲಕರಹಿತ ರೈಲು ಸಂಚಾರ ಕಾರ್ಯಕ್ರಮ ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಇನ್ನು ಕೆಲ ಹೊತ್ತಿನಲ್ಲೇ ಹಸಿರು ನಿಶಾನೆ ತೋರಲಿದ್ದಾರೆ. ಈ ಆವಿಷ್ಕಾರಗಳು ಪ್ರಯಾಣದ ಸೌಕರ್ಯ ಮತ್ತು ವರ್ಧಿತ ಚಲನಶೀಲತೆಯ ಹೊಸ ಯುಗದ ಶಕೆಯಾಗಿದೆ. ಚಾಲಕರಹಿತ ರೈಲು ಸೇವೆ ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿರುತ್ತದೆ ಮತ್ತು ಮಾನವ ತಪ್ಪುಗಳ ಸಾಧ್ಯತೆಯನ್ನು ನಿವಾರಿಸುತ್ತದೆ. ಮೆಜೆಂಟಾ ಮಾರ್ಗದ ಜನಕಪುರಿ ಪಶ್ಚಿಮದಿಂದ ಬೊಟಾನಿಕಲ್ ಗಾರ್ಡನ್ವರೆಗೆ ದೆಹಲಿ ಮೆಟ್ರೋದ ಗುಲಾಬಿ ಮಾರ್ಗದಲ್ಲಿ ಚಾಲಕರಹಿತ ಈ ಮೆಟ್ರೋ ರೈಲು ಕಾರ್ಯಾಚರಣೆ ನಡೆಸಲಿದೆ. ಇದೇ ವೇಳೆ ಪ್ರಧಾನಿ ವಿಮಾನ ನಿಲ್ದಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ರಾಷ್ಟ್ರೀಯ ಸಾಮಾನ್ಯ ಚಲನಶೀಲತೆ ಕಾರ್ಡ್ ಸೇವೆಯನ್ನು ಉದ್ಘಾಟಿಸಲಿದ್ದಾರೆ. ಇದರಿಂದ ದೇಶದ ಯಾವುದೇ ಭಾಗದಿಂದ ನೀಡಲಾಗುವ ರುಪೇ ಡೆಬಿಟ್ ಕಾರ್ಡ್ ಹೊಂದಿರುವ ಯಾರಾದರೂ ಆ ಕಾರ್ಡ್ ಅನ್ನು ವಿಮಾನ ನಿಲ್ದಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ಪ್ರಯಾಣಿಸಬಹುದಾಗಿದೆ. ಈ ಸೌಲಭ್ಯ 2022ರ ಹೊತ್ತಿಗೆ ಇಡೀ ದೆಹಲಿ ಮೆಟ್ರೋ ಸಂಪರ್ಕದಲ್ಲಿ ಲಭ್ಯವಾಗಲಿದೆ. ಇದೀಗ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. महामारी के प्रसार को रोकने के सभी मापदंडों का पालन करते हुए लॉकडाउन के बाद भी हम आर्थिक गतिविधियों के उत्थान में महत्वपूर्ण योगदान कर रहे हैं. माननीय प्रधानमंत्री जी द्वारा आज दिल्ली मेट्रो की मेजेंटा लाइन पर ड्राइवरलेस ट्रेन और एनसीएमसी कार्ड के संचालन का उद्घाटन और उनके आशीर्वाद वचन हमें एवं समूचे देश के मेट्रो परिवार को और उत्साह के साथ कार्य करने के लिए प्रेरणा देते रहेंगे. एक बार फिर से आप सबका बहुत बहुत स्वागत. धन्यवाद. क्रिया प्रबंध निदेशक महोदय, अब प्रस्तुत है भारत में मेट्रो सेवाओं के अब तक के सफर को रेखांकित करती एक लघु वीडियो फिल्म।
तत्कालीन प्रधानमंत्री श्रद्धेय अटल बिहारी वाजपेयी ने वर्ष 2002 में दिल्ली मेट्रो के रूप में विश्व स्तरीय आधुनिक शहरी परिवहन के एक नए युग की आधारशिला रखी थी। आज देश प्रधानमंत्री नरेंद्र मोदी जी की विजनरी लीडरशिप में जन जन की आकांक्षाओं को पूरा करने और नए और आत्मनिर्भर भारत के निर्माण के पथ पर दृढ़ संकल्प के साथ ದೆಹಲಿ ಮೆಟ್ರೋ ಸಾಗಿ ಬಂದ ದಾರಿ ಕುರಿತ ಸಾಕ್ಷ್ಯಚಿತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ವೀಕ್ಷಿಸುತ್ತಿದ್ದಾರೆ। मेट्रो नेटवर्क पर काम हुआ वही सरकार की पहचान और प्रतिबद्धता दोनों को दर्शाता है। वर्ष 2014 में जहां देश भर में मात्र 248 किलोमीटर मेट्रो का ही परिचालन किया जा रहा था, वहीं आज देश के 18 शहरों में 702 किलोमीटर का विशाल नेटवर्क खड़ा हो चुका है, जिसका लाभ प्रतिदिन लगभग 85 लाख से अधिक यात्रियों को मिल रहा है। यही नहीं, आज 27 शहरों में 1016 किलोमीटर नेटवर्क का निर्माण कार्य भी प्रगति पर है। इन 6.5 सालों में देश में आधुनिक तकनीकी के विकास व स्वावलंबन, मानव संसाधनों के कौशल विकास तथा मेक इन इंडिया मैन्युफैक्चरिंग को नई दिशा मिली है। अब मेट्रो के कोच देश में डिजाइन व मैन्युफैक्चर ही नहीं हो रहे, बल्कि निर्यात भी हो रहे हैं। इन प्रयासों से मेट्रो कोच के निर्माण की लागत 12 करोड़ से घटकर 8 करोड़ रह गई है। सिग्नलिंग, रोलिंग स्टॉक, डिजाइन, एनसीएमसी कार्ड, प्लेटफॉर्म स्क्रीन डोर जैसे क्षेत्रों में भारत तेजी से आत्मनिर्भरता की ओर बढ़ रहा है। आई मेट्रोज नॉलेज शेयरिंग के द्वारा एफिशिएंसी बढ़ाने के प्रयासों को साकार कर रहा है। मेट्रो सेक्टर कंजेशन कम करने, प्रदूषण पर लगाम लगाने, सार्वजनिक परिवहन का प्रयोग बढ़ाने, रोजगार के अवसर और जीवन की गुणवत्ता बढ़ाने के साथ साथ स्वच्छ ऊर्जा के प्रयोग द्वारा कार्बन फुटप्रिंट को कम कर शहरों को नई पहचान दे रहा है। शहरी विकास को दिशा देने, लागत कम करने, निजी क्षेत्र की भागीदारी बढ़ाने, फंडिंग के नए स्रोत विकसित करने, अधिक शहरों और अधिक नागरिकों तक मेट्रो का लाभ पहुंचाने के लिए रेगुलेटरी फ्रेमवर्क में परिवर्तन कर नई मेट्रो पॉलिसी, टेक्नोलॉजी का स्टैंडर्डाइजेशन, एलिजिबिलिटी क्राइटेरिया में एकरूपता तथा कॉस्ट बेंचमार्किंग जैसे महत्वपूर्ण कदम उठाए गए हैं और नए मेट्रो बिल को आकार दिया जा रहा है। घनी आबादी वाले बहुनगरीय क्षेत्रों को जोड़ने हेतु रीजनल रैपिड ट्रांजिट सिस्टम, कम आबादी वाले नगरों हेतु ರೈತರ ಹಿತದೃಷ್ಟಿಯಿಂದ ಸರ್ಕಾರ ನೂತನ ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿದೆ। ಕಾನೂನುಗಳ ಕುರಿತು ಯಾವುದೇ ಸಂದೇಹಗಳಿದ್ದರೂ ರೈತರು ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ। ಹಿಮಾಚಲ ಪ್ರದೇಶ ಸರ್ಕಾರ 3 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಕೃಷಿ ಕಾನೂನುಗಳನ್ನು ಸಂಬಂಧಿಸಿದ ಎಲ್ಲ ಭಾಗೀದಾರರೊಂದಿಗೆ ಸಮಾಲೋಚಿಸಿ ಜಾರಿಗೆ ತರಲಾಗಿದೆ। ಈ ಸುಧಾರಣೆಗಳು ರೈತರಿಗೆ ಸಹಕಾರಿ, 1-2 ವರ್ಷಗಳಲ್ಲಿ ಕೃಷಿಕರು ಇದರ ಲಾಭ ಪಡೆಯಲಿದ್ದಾರೆ ಎಂದು ತಿಳಿಸಿದರು। ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಲಕ್ಷಾಂತರ ಯೋಧರಿಗೆ ಪ್ರಯೋಜನವಾಗಿದೆ। ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಸಿಬ್ಬಂದಿಗೆ ನೀಡಿದ ಭರವಸೆಯನ್ನು ಈಡೇರಿಸಿದ್ದಾರೆ। ಒಂದು ಶ್ರೇಣಿ ಒಂದು ಪಿಂಚಣಿ ಯೋಧರ ಸುದೀರ್ಘ ಕಾಲದ ಬೇಡಿಕೆಯಾಗಿತ್ತು। ಈ ಯೋಜನೆಯಿಂದ ಎಲ್ಲಾ ರಾಜ್ಯಗಳ ಯೋಧರ ಕುಟುಂಬಗಳಿಗೆ ಪ್ರಯೋಜನವಾಗಿದೆ ಎಂದರು। ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾರಾಷ್ಟ್ರದ ಸಂಗೋಲಾ ಮತ್ತು ಪಶ್ಚಿಮ ಬಂಗಾಳದ ಶಾಲಿಮಾರ್ ನಡುವೆ ಸಂಚರಿಸಲಿರುವ 100ನೇ ಕಿಸಾನ್ ರೈಲಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ। ಬಹು ಸಾಮಗ್ರಿ ಸಾಗಣೆಯ ಈ ರೈಲು ಸೇವೆಯಲ್ಲಿ ಹಣ್ಣು ತರಕಾರಿಗಳನ್ನು ಸಾಗಿಸಲಾಗುವುದು। ಬೇಗ ಹದಗೆಡುವ ಸರಕುಗಳನ್ನು ಲೋಡ್ ಮಾಡಲು ಮತ್ತು ಇಳಿಸಲು ಪ್ರಯಾಣದ ಮೇಲೆ ಯಾವುದೇ ನಿರ್ಬಂಧವಿಲ್ಲದೆ ಎಲ್ಲಾ ನಿಲುಗಡೆಗಳಲ್ಲಿ ಅನುಮತಿಸಲಾಗುತ್ತದೆ। ಭಾರತ ಸರ್ಕಾರ ಹಣ್ಣುಗಳು ಮತ್ತು ತರಕಾರಿಗಳ ಸಾಗಣೆಗೆ 50% ಸಹಾಯಧನವನ್ನು ವಿಸ್ತರಿಸಿದೆ। ಪ್ರಥಮ ಕಿಸಾನ್ ರೈಲನ್ನು 2020ರ ಆಗಸ್ಟ್ 7ರಂದು ದೇವಾಲಯದಿಂದ ದನಾಪುರದವರೆಗೆ ಪರಿಚಯಿಸಲಾಗಿತ್ತು। ನಂತರ ಅದನ್ನು ಮುಜಾಫರ್ಪುರದವರೆಗೆ ವಿಸ್ತರಿಸಲಾಗಿದೆ। ರೈತರಿಂದ ಉತ್ತಮ ಸ್ಪಂದನೆ ದೊರೆತ ಹಿನ್ನೆಲೆಯಲ್ಲಿ ರೈಲಿನ ಸಂಚಾರವನ್ನು ವಾರದಲ್ಲಿ 3 ದಿನಗಳಿಗೆ ಹೆಚ್ಚಿಸಲಾಗಿದೆ। ಕಿಸಾನ್ ರೈಲು ಕೃಷಿ ಉತ್ಪನ್ನಗಳನ್ನು ದೇಶಾದ್ಯಂತ ತ್ವರಿತವಾಗಿ ಸಾಗಿಸುವುದನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ್ದಾಗಿದೆ।
ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ರೈತರ ಉತ್ಪನ್ನಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿ ರೈತರಿಗೆ ಹೆಚ್ಚಿನ ಲಾಭ ದೊರೆಯುವಂತೆ ಮಾಡಲು ಕಿಸಾನ್ ರೈಲು ಸಹಕಾರಿ, ರೈತರು ಬಯಸುವ ಸ್ಥಳಗಳಿಗೆ ಕಿಸಾನ್ ರೈಲು ಸೇವೆ ಒದಗಿಸಲು ತಮ್ಮ ಇಲಾಖೆ ಸಿದ್ಧ ಎಂದರು. ಭಾರತದಲ್ಲಿ ಹೂಡಿಕೆಗಳಿಗೆ ಉತ್ತಮ ಅವಕಾಶವಿದ್ದು ಇದರ ಸದುಪಯೋಗವನ್ನು ಉದ್ಯಮಿಗಳು ಪಡೆಯಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಗಲ್ಫ್ ರಾಷ್ಟ್ರ ಕತಾರ್ಗೆ 2 ದಿನ ಭೇಟಿ ಕೈಗೊಂಡಿರುವ ಸಚಿವರು ನಿನ್ನೆ ದೋಹಾಗೆ ಭೇಟಿ ನೀಡಿ ಅಲ್ಲಿನ ಉದ್ಯಮಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಉಭಯ ದೇಶಗಳ ಉದ್ಯಮ ಪಾಲುದಾರಿಕೆಯ ಬಲವರ್ಧನೆಯ ಬದ್ಧತೆ ಬಗ್ಗೆ ಸಚಿವರು ಪ್ರಶಂಸಿಸಿದರು. ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಕತಾರ್ ನಡುವಿನ ಐತಿಹಾಸಿಕ ಬಾಂಧವ್ಯದ ಭಾಗವಾಗಿ ಕತಾರ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೂ ಅವರು ಭೇಟಿ ನೀಡಿದರು. क्रूड सप्लाई से वो विदेशों से आती है। ऐसे में ये बहुत जरूरी था कि लॉकडाउन के दरमियान क्रूड सप्लाईज भारत को कम ना हो जाए, क्योंकि भारत का पूरा जो एनर्जी बास्केट है वो इंपोर्ट बेस्ड है। तो ऐसे में इन देशों ने भारत की मदद की है और वो भी एक वजह है कि भारत इनके साथ अपने रिश्तों को मजबूत रखना चाहता है। इसके अलावा जब हम भविष्य की बात करते हैं, ಇಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರ 68ನೇ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅರುಣ್ ಜೇಟ್ಲಿ ಅವರನ್ನು ಸ್ಮರಿಸಿದ್ದು, ಜೇಟ್ಲಿ ಅವರು ಆತ್ಮೀಯ ವ್ಯಕ್ತಿತ್ವ, ಬುದ್ಧಿಶಕ್ತಿ, ಕಾನೂನಿನ ಕುರಿತು ಅಪಾರ ಜ್ಞಾನ ಹೊಂದಿದ್ದರು, ಭಾರತದ ಪ್ರಗತಿಗೆ ದಣಿವರಿಯದೆ ಕಾರ್ಯನಿರ್ವಹಿಸಿದ್ದರು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಜೇಟ್ಲಿ ಅವರ ಜ್ಞಾನ ಮತ್ತು ಒಳನೋಟಗಳು ಅನನ್ಯವಾಗಿದ್ದು ರಾಜಕೀಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅರುಣ್ ಜೇಟ್ಲಿ ಅವರು ಅತ್ಯದ್ಭುತ ನಾಯಕತ್ವ ಹಾಗೂ ವ್ಯಕ್ತಿತ್ವ ಹೊಂದಿದ್ದ ಅಪರೂಪದ ರಾಜಕಾರಣಿಯಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅರುಣ್ ಜೇಟ್ಲಿ ಪಕ್ಷದ ಅಗ್ರಗಣ್ಯ ನೇತಾರ, ಪ್ರಖರ ವಾಗ್ಮಿ, ಅತ್ಯುತ್ತಮ ಆಡಳಿತಗಾರರಾಗಿ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದರು. ಅವರ ಪರಿಶ್ರಮ, ಸಾಧನೆ ಮತ್ತು ಸುಧಾರಣಾ ಕೇಂದ್ರಿತ ನೀತಿ ನಿರೂಪಣೆಗಳು ಎಂದಿಗೂ ತಮಗೆ ಪ್ರತಿರೂಪಕ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 20,021 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,07,7871ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,77,301 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 2.72ಕ್ಕೆ ಇಳಿಕೆಯಾಗಿದೆ. ಒಟ್ಟು 97,82,669 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ 95.83ರಲ್ಲಿದೆ. ದೇಶದಲ್ಲಿ ಈವರೆಗೆ 1,47,901 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 911 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,16,256ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,214 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,91,095ಕ್ಕೆ ತಲುಪಿದೆ. ನಿನ್ನೆ 11 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 12,062ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 13,080 ಸಕ್ರಿಯ ಪ್ರಕರಣಗಳಿವೆ. 209 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 94,795 ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,37,04,709 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 542 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,86,599ಕ್ಕೆ ಏರಿಕೆಯಾಗಿದೆ. ಇಂದು 754 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,73,724ಕ್ಕೆ ಏರಿಕೆಯಾಗಿದೆ. ಸದ್ಯ 8,575 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 8 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,299 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ.
ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಕೃಷಿ ಕಾಯ್ದೆಗಳನ್ನು ಚಿತ್ರದುರ್ಗ ಜಿಲ್ಲೆಯ ರೈತರು ಸ್ವಾಗತಿಸಿದ್ದಾರೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಹಾಯ್ ಅಮ್ಮ. ಮತ್ತೆ ಶಾಪಿಂಗ್? ಅಪ್ಪ, ನೀವ್ ಇವಳನ್ನು ಹಾಳು ಮಾಡಿದ್ದೀರಿ. ಲಿಮಿಟ್ ನಲ್ಲಿದ್ರೆ ಏನು ತೊಂದರೆ ಆಗಲ್ಲ. ಯಾವುದೇ ಲಿಮಿಟ್ ಇಲ್ಲದೆ ಶಾಪಿಂಗ್ ಮಾಡ್ತಾಳೆ ನಿಮ್ ಕಾರ್ಡ್ ನಲ್ಲಿ. ಆಡ್ ಆನ್ ಇದೆಯಲ್ಲ. ನಾನು ಕಾರ್ಡ್ ನಲ್ಲಿ ಲಿಮಿಟ್ ಸೆಟ್ ಮಾಡಿದ್ದೀನಿ. ಮತ್ತೆ ಇದರ ಲಾಭ ಏನಂದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ. ಮತ್ತೆ ಒಂದು ವೇಳೆ ಫ್ರಾಡ್ ಆದ್ರೂ ತಕ್ಷಣ ಬ್ಯಾಂಕಿಗೆ ತಿಳಿಸಿ ನಷ್ಟ ಕಮ್ಮಿ ಆಗುತ್ತೆ. ಅಜ್ಜಾ, ಮುಂದಿನ ಸಾರಿ ಪಿಂಕ್ ಡ್ರೆಸ್. ಯು ಆರ್ ದ ಲಿಮಿಟ್. ಲಿಮಿಟ್ ಸೆಟ್ ಇದೆ ಅಲ್ಲ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಪುನರ್ ನಿರ್ಮಾಣ ಮಾಡಿರುವ ಆರೋಗ್ಯ ಸೌಧ ಕಟ್ಟಡವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಉದ್ಘಾಟಿಸಲಿದ್ದಾರೆ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಆರೋಗ್ಯ ರಕ್ಷಣೆ ಒದಗಿಸುವ ಭಾಗವಾಗಿ ಈ ಕಟ್ಟಡವನ್ನು ಪುನರ್ ನಿರ್ಮಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ವರ್ಷಾಂತ್ಯದ ರಜೆಗಳು ಇರುವುದರಿಂದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು, ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುತ್ತಿದ್ದಾರೆ. ಲಾಕ್ಡೌನ್ ಬಳಿಕ ಮನೆಯಲ್ಲಿಯೇ ಇದ್ದ ಬಹುತೇಕ ಮಂದಿ ರಾಜ್ಯದ ಪ್ರವಾಸಿ ಕ್ಷೇತ್ರಗಳತ್ತ ಮುಖ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ಕಳೆದ ಹಲವು ದಿನಗಳಿಂದ ಹೆಚ್ಚಾಗುತ್ತಿದೆ. ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ಧಾರ್ಮಿಕ ಸ್ಥಳಗಳು ಸೇರಿದಂತೆ ಹಲವು ಪ್ರೇಕ್ಷಣೀಯ ಸ್ಥಳಗಳತ್ತ ಮುಖ ಮಾಡುತ್ತಿದ್ದಾರೆ. ಬ್ಯೂಟಿ ತುಂಬಾ ಚೆನ್ನಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಸುಮನ್ ಚಕ್ರವರ್ತಿ, ಪ್ರಕೃತಿ ಸೌಂದರ್ಯ ಸವಿಯಲು ಉತ್ತರ ಕನ್ನಡ ಜಿಲ್ಲೆ ಉತ್ತಮ ತಾಣವಾಗಿದೆ. ಕೊರೋನಾದಿಂದಾಗಿ ಬಹಳ ಕಾಲದಿಂದ ಮನೆಯಲ್ಲಿಯೇ ಉಳಿಯಬೇಕಾದ ಸಂದರ್ಭ ಒದಗಿ ಬಂದಿತ್ತು. ಆದರೆ ಇದೀಗ ಪ್ರವಾಸಿ ಸ್ಥಳಗಳಲ್ಲಿ ಸೋಂಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಕುಟುಂಬ ಸಮೇತ ಪ್ರವಾಸ ಬಂದಿರುವುದಾಗಿ ತಿಳಿಸಿದರು. ಕಾಣಿಸ್ತಾ ಇದೆ, ಡಾಲ್ಫಿನ್ ನೋಡಿದೆ ಎಲ್ಲ, ಪಾಪ ಅವರು ಎಲ್ಲ ತುಂಬಾ ಖುಷಿ ಪಡ್ತು ಡಾಲ್ಫಿನ್ ನೋಡ್ಬಿಟ್ಟು. ಆಲ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್ ಅಂತ ಹೇಳ್ಬೋದು. ಮತ್ತೋರ್ವ ಪ್ರವಾಸಿಗ ಜಯರಾಮಯ್ಯ, ಪ್ರವಾಸದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮುಂಜಾಗ್ರತೆಯನ್ನು ಕೈಗೊಳ್ಳುವುದು ಅಗತ್ಯ. ಪ್ರವಾಸೋದ್ಯಮ ಇಲಾಖೆ ಕೈಗೊಂಡಿರುವ ಕ್ರಮಗಳು ಶ್ಲಾಘನೀಯ ಎಂದರು. ನಾವಿವತ್ತು ಇಡೀ ನಮ್ಮ 4-5 ಕುಟುಂಬ ಬಂದಿದ್ದೇವೆ. ಪ್ರವಾಸ ತುಂಬಾ ಚೆನ್ನಾಗಿತ್ತು. ಇನ್ನೋರ್ವ ಪ್ರವಾಸಿ ಉದಯ್ ಕುಮಾರ್, ಕೊರೋನಾ ಭಯದಿಂದ ಕಳೆದ ಹಲವು ತಿಂಗಳಿಂದ ಪ್ರವಾಸಕ್ಕೆ ತೆರಳಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದರಿಂದ ಪ್ರವಾಸಕ್ಕೆ ಬಂದಿದ್ದೇವೆ. ಇಲ್ಲಿನ ಹಲವು ತಾಣಗಳು ಮನಸ್ಸಿಗೆ ಮುದ ನೀಡುತ್ತಿವೆ ಎಂದರು. ಪ್ರವಾಸಿ ಮಮತಾ, ಓಂ ಬೀಚ್ ಮತ್ತು ಹಾಫ್ ಮೂನ್ ಬೀಚ್ಗಳು ಆಕರ್ಷಣೀಯವಾಗಿದ್ದು ನಿಸರ್ಗದೊಂದಿಗಿನ ಬಾಂಧವ್ಯ ಹೆಚ್ಚಿಸಿಕೊಳ್ಳಲು ಈ ತಾಣಗಳು ಸಹಕಾರಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು. So for that we are visiting here for the same, at least a very good reason for that. ಸಾಕಷ್ಟು ಪ್ರವಾಸಿ ಗೋಕರ್ಣ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್, ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆಯಿಂದಾಗಿ ಕಳೆದ 1 ವಾರದಿಂದ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದಾರೆ. ಕೊರೋನಾ ನಿಯಂತ್ರಣಕ್ಕಾಗಿ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಮಾರ್ಗಸೂಚಿಗಳನ್ನು ಪಾಲಿಸಲಾಗುತ್ತಿದೆ ಎಂದರು. ಆದಷ್ಟು ಬೀಚ್ ನಲ್ಲಿ ಇರುವಾಗ ದೂರ ಇದ್ದು ಆಟ ಆಡಿ ಅಥವಾ ತಾವು ಏನು ರಿಲ್ಯಾಕ್ಸೇಷನ್ ಬಂದಿರ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಗ್ರಾಮ ಪಂಚಾಯತಿಯ ಗಾಡಿಯ ಸಹಾಯದಿಂದ ಪ್ರತಿದಿನ ಸಾಯಂಕಾಲ 5 ಗಂಟೆ ಮೇಲೆ ಜನರಿಗೆ ಅದರ ಬಗ್ಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸೋ ಬಗ್ಗೆ ಸಾಮಾಜಿಕ ಅಂತರ ಸಾಕಷ್ಟು ಪ್ರಚಾರ ಮಾಡಿ. ದಿನ ಕಳೆದಂತೆ ನೂತನ ಆವಿಷ್ಕಾರಗಳು ತಲೆ ಎತ್ತುತ್ತಿವೆ. ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಪ್ರತಿಯೊಬ್ಬರೂ ಸದಾ ಮೊಬೈಲ್, ಟಿವಿ, ಕಂಪ್ಯೂಟರ್ಗಳಲ್ಲಿ ತಲ್ಲೀನರಾಗಿರುತ್ತಾರೆ. ವಿವಾಹವಾದ ಆರಂಭದ ದಿನಗಳಲ್ಲಿ ನವ ದಂಪತಿ ಮಧುಚಂದ್ರಕ್ಕೆ ತೆರಳಿ ಸಮಯ ಕಳೆಯುತ್ತಾರೆ. ಆದರೆ ಇಲ್ಲೊಂದು ಜೋಡಿ ಸಮುದ್ರ ತೀರವನ್ನು ಸ್ವಚ್ಛಗೊಳಿಸಿ ಇಡೀ ದೇಶದ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ.
ಮನ್ ಕಿ ಬಾತ್ ಬಾನುಲಿ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯುವಕರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಈ ಕುರಿತು ಒಂದು ವರದಿ. ಬೈಂದೂರಿನ ಅನುದೀಪ್ ಮಿನುಷಾ ದಂಪತಿ ವಿವಾಹದ ನಂತರ ಕಾಲ ಕಳೆಯಲು ಸಂಜೆ ವೇಳೆ ಬೈಂದೂರಿನ ಸೋಮೇಶ್ವರ ಬೀಚ್ಗೆ ಹೋಗುತ್ತಿದ್ದರು. ತಾವು ಪ್ರವಾಸಕ್ಕೆ ಎಲ್ಲಿಗೆ ತೆರಳಬೇಕೆಂದು ಮಾತನಾಡುತ್ತಿದ್ದ ವೇಳೆ ಮಧುಚಂದ್ರದ ಸ್ಥಳ ನಿಶ್ಚಯವಾಗದ ಕಾರಣ ಈ ಬೀಚ್ ಸ್ವಚ್ಛಗೊಳಿಸೋಣ ಎಂದು ನಿಶ್ಚಯಿಸಿದರು. ನಂತರ ನಿತ್ಯ ಬಂದು ಸಮುದ್ರ ತೀರವನ್ನು ಸ್ವಚ್ಛಗೊಳಿಸಲು ಆರಂಭಿಸಿದರು. ಕೆಲ ದಿನಗಳು ಇಬ್ಬರೇ ಸ್ವಚ್ಛತಾ ಕಾರ್ಯ ನಡೆಸಿದರು. ಅದನ್ನು ಕಂಡ ಸ್ಥಳೀಯರು ಸಹ ಇದಕ್ಕೆ ಕೈಜೋಡಿಸಿದರು. ಹೀಗೆ ಆಸಕ್ತರೆಲ್ಲ ಅವರಿಗೆ ಕೈಜೋಡಿಸಿ ಬೀಚನ್ನು ಸ್ವಚ್ಛಗೊಳಿಸಿದರು. ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮನ್ ಕಿ ಬಾತ್ನಲ್ಲಿ ಈ ಯುವ ಜೋಡಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯುವ ಜನತೆ ಇಂತಹ ಕೆಲಸಗಳಲ್ಲಿ ತೊಡಗಬೇಕು ಹಾಗೂ ಅವರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಎಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅನುದೀಪ್, ಬೀಚ್ ಸ್ವಚ್ಛಗೊಳಿಸಲು ನಿಶ್ಚಯಿಸಿ ಕಾರ್ಯೋನ್ಮುಖರಾದಾಗ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದು ನಮ್ಮ ಕೆಲಸಕ್ಕೆ ಸ್ಫೂರ್ತಿ ನೀಡಿತು. ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೆ ತೆರಳಿ ಕಿರುಚಿತ್ರಗಳನ್ನು ತೋರಿಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ನಂತರ ನಾವು ಡೈಲಿ ಬೀಚ್ ಹೋಗ್ಬಿಟ್ಟು ಕುತ್ಕೊಳ್ತಾ ಇದ್ವಿ, ಏನ್ ಮಾಡೋದು, ಎಲ್ಲಿ ಹೋಗೋದು, ಎಲ್ಲಿ ಬುಕಿಂಗ್ ಮಾಡೋದು ಅಂತ. ಸೊ ಇದ್ರ ಮಧ್ಯ ನ್ಯೂಸಲ್ಲಿ ಬೇರೆ ಬರ್ತಾ ಇತ್ತು ಕೊರೋನಾ ಸೆಕೆಂಡ್ ವೇವ್ ಬರೋದಿದೆ ಅಂತ. ಸೊ ನಾವು ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ಬೀಚ್ನ ನೋಟಿಸ್ ಮಾಡಿದ್ರೆ ಬೀಚ್ ತುಂಬಾ ಗಲೀಜ್ ಬಂದು ಸೇರ್ಕೊಂಡಿತ್ತು. ಪಕ್ಕದಲ್ಲಿ ನದಿ ಇರೋದ್ರಿಂದ ನದಿಯಿಂದನೂ ಕಸ ಬಂದ್ಬಿಟ್ಟು ಬೀಚಲ್ಲಿ ತುಂಬಾ ಸೇರ್ಕೊಂಡಿತ್ತು. ಸೊ ನಾನು ನಮ್ಮ ಮಿಸ್ಸಸ್ಗೆ ಹಂಗೆ ಹೇಳಿದೆ, ಹೆಂಗಿದ್ರು ನಾವು ಡೈಲಿ ಬೀಚಿಗೆ ಬರ್ತಾ ಇದೀವಿ, ನಮ್ದು ಇನ್ನೂ ಪ್ಲಾನ್ ಸೆಟ್ ಆಗ್ತಾ ಇಲ್ಲ, ಯಾಕೆ ಈ ಇಷ್ಟು ಒಂದು ಸಣ್ಣ ಸ್ಟ್ರೆಚ್ನ ಕ್ಲೀನ್ ಮಾಡಬಾರ್ದು ಅಂತ. ಲಕ್ಕಿಲಿ ನಮ್ಮ ಮಿಸ್ಸಸ್ ಅವ್ರು ಹೇಳಿದ್ರು, ಸರಿ ಓಕೆ ಮಾಡೋಣ ಅಂತ. ಸೊ ಈ ಕ್ಲೀನಿಂಗು ಹಂಗೆ ಸ್ಟಾರ್ಟ್ ಆಗಿರೋದು. ಮಿನುಷಾ ಬೀಚ್ ಸ್ವಚ್ಛಗೊಳಿಸಲು ತಮ್ಮ ಪತಿ ಹೇಳಿದರು. ಅವರ ಈ ಕಾರ್ಯಕ್ಕೆ ತಾನು ಮೆಚ್ಚಿ ಕೈಜೋಡಿಸಿದೆ. ಇದು ಸಂತಸ ತಂದಿದೆ ಎಂದರು. ಸೊ ಅವರಿಂದಾಗಿ ನನಗೆ ಇನ್ಸ್ಪಿರೇಷನ್ ಬಂದಿತ್ತು, ಓಕೆ ನಾನು ಈ ಥರ ಏನಾದರೂ ಒಳ್ಳೇದು ಮಾಡಬೇಕು ಅಂತ. ಸೊ ಅವ್ರು ಹೇಳಿದ ಕೂಡಲೇ ನಾನು ಇಮಿಡಿಯೇಟ್ಲಿ ನನಗೂ ಲೈಕ್ ತುಂಬ ಒಳ್ಳೆ ಫೀಲ್ ಆಯ್ತು, ಇದೊಂದು ಒಳ್ಳೆ ಕಾಸ್ ನಾವು ಮಾಡಬೇಕು ಅಂತ. ಹಾಗೆ ಇರುವಾಗ ಅವ್ರು ಹೇಳಿದ ಕೂಡಲೇ ನಾನು ಇಮಿಡಿಯೇಟ್ಲಿ ಹೇಳಿದೆ, ಸರಿ ನಾವು ಮಾಡೋಣ ಅಂತ. ಸೊ ಇಮಿಡಿಯೇಟ್ಲಿ ನಾವೆಲ್ಲ ಟ್ರ್ಯಾಶ್ ಬ್ಯಾಗ್ಸ್, ಗ್ಲೌಸ್ ಎಲ್ಲ ತಗೊಂಡು ಬಂದ್ವಿ. ಲೈಕ್ ಮಾರ್ಕೆಟ್ ಹೋಗಿ ತಗೊಂಡು ಬಂದು ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಲೈಕ್ ಮದುವೆ ಆಗಿ ಒಂದು 10 days ಆಗಿತ್ತು, ಆವಾಗಲೇ ನಾವು ಸ್ಟಾರ್ಟ್ ಮಾಡಿರೋದು ತಾನು. ಸ್ಥಳೀಯರಾದ ಮಂಜುನಾಥ ಶೆಟ್ಟಿ, ಬೀಚ್ಗೆ ಬಂದವರು ಸ್ವಚ್ಛವಾಗಿಲ್ಲ ಎಂದು ಹಿಂದಿರುಗುತ್ತಿದ್ದರು. ಈ ಯುವ ಜೋಡಿಯ ಕೆಲಸ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಇನ್ನಾದರೂ ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅರಿವು ಮೂಡಬೇಕು ಎಂದು ಹೇಳಿದರು. ಅನುದೀಪ್ ಮತ್ತು ಮಿನುಷಾ ಅಂತ ಜೋಡಿ ಅವರು ಸೀದಾ ಮದುವೆ ಆದ ತಕ್ಷಣ ಎಲ್ಲರೂ ಹನಿಮನಿಗೆ ಹೋಗ್ತಾರೆ. ಅಲ್ಲಿ ಎಲ್ಲೂ ಹೋಗದೆ ತಮ್ಮ ಈ ಬೀಚ್ ಅನ್ನ ಸ್ವಚ್ಛ ಮಾಡುವಲ್ಲಿ ಅವರು ಒಂದು 8 ದಿನದಿಂದ ಸತತವಾಗಿ ಮಾಡ್ತಾ ಇದ್ದಾರೆ. 1000 kg ಕಸವನ್ನ ಚೀಲಕ್ಕೆ ತುಂಬಿ ಅದನ್ನು ಇಟ್ಟಿದ್ದಾರೆ. ಆ ಜೋಡಿ ಮಾಡುತ್ತ ನೋಡಿ ನಾವು ಅವರೊಟ್ಟಿಗೆ ಕೈ ಜೋಡಿಸಿ ನಾವು ಅವರೊಂದಿಗೆ ಮತ್ತು 2 ದಿನಗಳ ಕಾಲ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ. ಎಲ್ಲರೂ ಕೈ ಜೋಡಿಸಿದರೆ ನಮ್ಮ ಈ ಬೀಚ್ ಸ್ವಚ್ಛತೆಯಿಂದ ಇರ್ತದೆ. ನಮ್ಮ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಎಲ್ಲರೂ ಇದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದೇ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಲು 4 ಪ್ರಸ್ತಾವಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪ್ರಸ್ತಾವನೆಗಳ ಕುರಿತು ಚರ್ಚಿಸಲು ಸಮ್ಮತಿ ಸೂಚಿಸಿದ್ದು, ನಾಳೆ ರೈತರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಕೇಂದ್ರ ಸರ್ಕಾರ ರೈತರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸಮ್ಮತಿಸಿದೆ. ಕೆಲ ರೈತರು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. 1888 रुपये हमें उसके पूरे मिले हैं, हमारे खाते में पूरी पेमेंट आई है. बाकी जो 2-2 रुपये किसान समृद्धि योजना के आते हैं वो हमारे खाते में एसडीज आते रहते हैं. इसलिए 4-5 बार मेरे खाते में आ चुके हैं. तो बाकी हमें इस बिल से कोई विरोध नहीं है जी. हमारे कृषि कार्ड बने हैं. कृषि कार्ड हमारे को बिल्कुल सस्ते दरों पे हमारे को ब्याज देना पड़ता है. और हमारे को जो आज तक हमने 8 से ब्याज पे या एडवांस में पैसे लेते थे, उनसे हमारे को मुक्ति मिली है. इन कृषि कानूनों में कोई भी ऐसी बात नहीं है जिसमें किसान का अहित हो. और वो किसान होते हैं जो बहुत भोले होते हैं. जो विपक्ष है, पक्षी जो पार्टियां हैं, वो किसानों को बहकाने का और बरगलाने का. ಸೇನಾಪಡೆ ಮುಖ್ಯಸ್ಥ ಎಂಎಂ ನರವಣೆ ಇಂದಿನಿಂದ 3 ದಿನಗಳ ಕಾಲ ಕೊರಿಯಾ ಗಣರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಭೇಟಿಯ ವೇಳೆ ಅವರು
ಹಿರಿಯ ಸೇನಾಧಿಕಾರಿಗಳು ಹಾಗೂ ಕೊರಿಯಾದ ಹಲವು ನಾಯಕರನ್ನು ಭೇಟಿಯಾಗಲಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾರ್ಮಿಕರ ಪ್ರತಿಭಟನೆ ನಡೆದಿದ್ದ ಕೋಲಾರದ ನರಸಾಪುರ ಸಮೀಪದ ವೆಸ್ಟಾರ್ನ್ ಕಂಪನಿಗೆ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ನಿನ್ನೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಕಳೆದ 21 ದಿನಗಳಿಂದ ಕಂಪನಿ ಬಂದ್ ಆಗಿದ್ದು ಕಾರ್ಮಿಕರು ಹಾಗೂ ಕಂಪನಿ ನಡುವೆ ಸಂಧಾನ ಪ್ರಕ್ರಿಯೆಯ 4ನೇ ಸಭೆ ಇದಾಗಿದೆ. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್, ಶಾಸಕ ಶ್ರೀನಿವಾಸ ಗೌಡ, ಜಿಲ್ಲಾಧಿಕಾರಿ, ಕಂಪನಿ ಹಿರಿಯ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಪಾಲ್ಗೊಂಡಿದ್ದರು. ನಂತರ ಶಿವರಾಂ ಹೆಬ್ಬಾರ್ ಕಂಪನಿ ಹಾಗೂ ಕಾರ್ಮಿಕರ ಕಡೆಯಿಂದ ಲೋಪವಾಗಿರುವ ಅಂಶ ಬೆಳಕಿಗೆ ಬಂದಿದ್ದು ಈ ಬಗ್ಗೆ ಚರ್ಚೆ ನಡೆಸಿ ಕಂಪನಿ ಪುನರಾರಂಭಕ್ಕೆ ಪ್ರಯತ್ನಿಸಲಾಗುವುದು, ಕಾರ್ಮಿಕರಿಗೆ ವೇತನ ಬಾಕಿ ಪಾವತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಕುರಿತಾಗಿ ತಿಳಿದುಕೊಳ್ಬೇಕು ಅಂತೇಳಿ ಸ್ವತಃ ನಾನು ರಾಜ್ಯದ ಕಾರ್ಮಿಕ ಸಚಿವನಾಗಿ ನಮ್ಮ ಕಾನೂನು ಏನು ಹೇಳುತ್ತೆ, ಕಾರ್ಮಿಕ ಇಲಾಖೆ ಕಾನೂನು ಎಷ್ಟು ಕಲ್ತವನಿಗೆ ಎಷ್ಟು ತಾಸಿಗೆ ಎಷ್ಟು ಸಂಬಳ ಕೊಡಬೇಕು ನಮ್ಮ ಕಾನೂನಿದೆ. ಆ ಕಾನೂನಿನ ಪರಿಪಾಲನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪರಸ್ಪರ ಇಬ್ಬರನ್ನು ಸೇರಿಸಿ ಅತಿ ಶೀಘ್ರದಲ್ಲಿ ಪುನಃ ಮತ್ತೊಮ್ಮೆ ವಿಸ್ಟಾರ್ ಫ್ಯಾಕ್ಟ್ರಿ ಚಾಲೂ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಮೊದಲನೇ ಆದ್ಯತೆ ಕೊಡ್ತಾ ಇದ್ದೀವಿ. ಉದ್ದಿಮೆ ಮತ್ತು ಉದ್ಯೋಗಿಗಳ ನಡುವೆ, ಮ್ಯಾನೇಜ್ಮೆಂಟ್ ಮತ್ತು ಎಂಪ್ಲಾಯೀಸ್ಗಳ ನಡುವೆ ಒಂದು ಶಾಶ್ವತವಾದಂಥ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ದೃಷ್ಟಿಯಲ್ಲಿ ನಾವೆಲ್ಲ ಶಾಸಕರು, ಸಚಿವರು ನಾವೆಲ್ಲ ಸೇರಿ, ಜಿಲ್ಲಾ ಸಚಿವರು, ಡಿಸಿಸಿ ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 326 ರನ್ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಪೂರ್ಣಗೊಳಿಸಿದೆ. 5 ವಿಕೆಟ್ಗೆ 277 ರನ್ಗಳಿಂದ 3ನೇ ದಿನದಾಟ ಆರಂಭಿಸಿದ ಭಾರತ ತಂಡ ಅಂತಿಮವಾಗಿ 115.1 ಓವರ್ಗಳಲ್ಲಿ 326 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಪರ ನಾಯಕ ಅಜಿಂಕ್ಯ ರಹಾನೆ ಶತಕ ಗಳಿಸಿದರೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಅರ್ಧ ಶತಕ ಗಳಿಸಿ ಗಮನ ಸೆಳೆದರು. ನಂತರ 131 ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಆಸ್ಟ್ರೇಲಿಯಾ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 101 ರನ್ ಗಳಿಸಿ ಆಡುತ್ತಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹೊಸ ವರ್ಷಕ್ಕೆ ಸ್ವದೇಶಿ ಸಂಕಲ್ಪ ಮಾಡಿ ಮೋದಿ, ವಿದೇಶಿ ಬದಲು ಸ್ವದೇಶಿ ವಸ್ತು ಬಳಸಿ, ಭಾರತ ಉತ್ಪನ್ನ ವಿಶ್ವದರ್ಜೆಗೇರಿಸಿ. ಶೂನ್ಯದತ್ತ ಕೊರೋನಾ ಸಾವು, ಬಹುತೇಕ ಜಿಲ್ಲೆಗಳಲ್ಲಿ ಸಾವು ಪ್ರಕರಣ ಇಲ್ಲ, ಹೊಸ ವೈರಸ್ನಿಂದ ಪಾರಾದರೆ ರಾಜ್ಯ ಕ್ಷೇಮ. ಎಚ್ಎಎಲ್ನಲ್ಲಿ ಗರಿಗೆದರಿದ ಚಟುವಟಿಕೆ, ಏರ್ ಆಂಬ್ಯುಲೆನ್ಸ್, ಚಾರ್ಟರ್ ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆ ಹೆಚ್ಚಳ. ಹೊಸ ವರ್ಷ ಇಂದು ಮಾರ್ಗಸೂಚಿ, ಮನಸೋ ಇಚ್ಛೆ ಪಾರ್ಟಿ ಮಾಡಿದ್ರೆ ಕಠಿಣ ಕ್ರಮ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆ. ಮುಂಬೈಕರ್ ರಹಾನೆ ದರ್ಬಾರ್, ಮೆಲ್ಬೋರ್ನ್ ಟೆಸ್ಟ್ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ ಮುನ್ನಡೆ, ಅಜಿಂಕ್ಯ ರಹಾನೆ ಜಡೇಜಾ ಶತಕದ ಜೊತೆಯಾಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮತದಾನ ಮುಕ್ತಾಯ, ಫಲಿತಾಂಶ ಬಾಕಿ, 2ನೇ ಹಂತದ ಮತದಾನ ಶಾಂತಿಯುತ, 39,378 ಅಭ್ಯರ್ಥಿಗಳ ಹಣೆ ಬರಹ ಮತಪೆಟ್ಟಿಗೆಯಲ್ಲಿ ಭದ್ರ. ಹೈಸ್ಪೀಡ್ ರೈಲು ಯೋಜನೆ ಜಾರಿಗೆ ಚಾಲನೆ, ಮೈಸೂರು ಚೆನ್ನೈ 450 ಕಿಲೋಮೀಟರ್ ಮಾರ್ಗದಲ್ಲಿ ಅನುಷ್ಠಾನ, ಸರ್ವೆ ನಡೆಸಲು ಟೆಂಡರ್. ರಾಜ್ಯಕ್ಕೆ ವಾಪಸ್ಸಾಗಿದ್ದ 220 ಮಂದಿ ಮಿಸ್ಸಿಂಗ್, ಬ್ರಿಟನ್ನಿಂದ ಮರಳಿದ್ದ ಪ್ರಯಾಣಿಕರ ಮೊಬೈಲ್ ಸ್ವಿಚ್ ಆಫ್, ಇದ್ದಲ್ಲಿಯೇ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಮನವಿ. ಗ್ರಾಮ ವಾಪಸಿಗಳಿಗೆ ಉದ್ಯೋಗ ಭದ್ರತೆ, ವಲಸಿಗ ಕುಟುಂಬಗಳ ಸಮೀಕ್ಷೆಗೆ ಮುಂದಾದ ಸರ್ಕಾರ. ಇಂದು ನಾಳೆ ಕೊರೋನಾ ಲಸಿಕೆ ವಿತರಣೆ ತಾಲೀಮು, 4 ರಾಜ್ಯಗಳಲ್ಲಿ ನೋಂದಣಿ, ಸಾಗಣೆ ಅಣಕು ಪರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ, ಹೊಸ ವರ್ಷಾಚರಣೆಯ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚೆ ಸಾಧ್ಯತೆ. ದೇಶದ ಮೊದಲ ಚಾಲಕರಹಿತ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ, ಚಲನಶೀಲತೆಯ ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ. ಎಲ್ಲಾ ಭಾಗಿದಾರರೊಂದಿಗೆ ಚರ್ಚಿಸಿ ಕೃಷಿ ಕಾನೂನುಗಳ ಜಾರಿ, 1-2 ವರ್ಷಗಳಲ್ಲಿ ರೈತರಿಗೆ ಫಲ, ಸಚಿವ ರಾಜನಾಥ್ ಸಿಂಗ್. ಟೆಸ್ಟ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ
131 ರನ್ಗಳ ಮುನ್ನಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.